ಏನು ಇದರಲ್ಲಿ ಏನು ಹಸ್ತಕ್ಷೇಪ ಹಿಂದೆ ಅದೇ ಹೇಳ್ತಾರಲ್ಲ ಅವ್ರು, ಅದಕ್ಕೆ ನಿನ್ನೆ ಅವ್ರಿಗೆ ನಾನು ಕೇಳಿದೆ. ಅದಕ್ಕೆ ನಾನು ಅವತ್ತು ನಿಮ್ಮವ್ರು ಬಂದಾಗ ಇಟ್ ಇಸ್ ಎ ಬೇಸ್ಲೆಸ್ ಅಲಿಗೇಷನ್, ಎನಿಥಿಂಗ್ ಇದೆ ಐ ವಿಲ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ, ಲೆಟ್ ದೆಮ್ ಕಮ್ ಅಂತಂದಿನಿ ನಾನು. ಈಗ ಅವರು ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಿ ಏನು ಮಾಡ್ತಾರೆ, 1526 ಮಂದಿಗೆ ನಾವು ಫುಲ್ ಪೇಮೆಂಟ್ ಮಾಡಿದ್ವಿ. ಇದರಲ್ಲಿ ನೀವಾಗಲಿ ನಾನಾಗಲಿ ಇನ್ನೊಬ್ಬರಾಗಲಿ ಹಸ್ತಕ್ಷೇಪ ಮಾಡಲಿಕ್ಕಾಗ್ತದೆ? ಎಲ್ಲ ಕ್ಲಿಯರ್ ಪೇಮೆಂಟ್ ಮಾಡಿದ್ವಿ. ಆಮೇಲೆ ಪ್ರಪೋರ್ಷನೇಟಾಗಿ ಬಂದಿದ್ದು ಇಲ್ಲೇ ಬರೆದಿದ್ವಿ ನಾವು. ಇದು ಬಿಟ್ಟು ₹1 ನಾವು ಈ ಕಡೆ ಮಾಡಲಿಲ್ಲ. ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ಹೇಳ್ಬಿಡಿ ದಯವಿಟ್ಟು. ಸ್ಪೆಷಲ್ LOC ಇಲ್ಲೇ ಇಲ್ಲ, ಯಾರು ಬಂದು ತೋರಿಸಿ. ಸ್ಪೆಷಲ್ LOC ನಾಟ್ ಇನ್ ಸಿಂಗಲ್ ರೂಪಿ ನಾನು ಮಿನಿಸ್ಟರ್ ಆದಮೇಲೆ ನಮಗೆ ಬಂದಿಲ್ಲ. ಇಲ್ಲ ಅದೇ ಅವರು ಬೇಸ್ಲೆಸ್ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್, ಇಟ್ ಈಸ್ ಎ ಬೇಸ್ಲೆಸ್ ಅಲಿಗೇಷನ್. ಹೇಳಿ ಇವತ್ತು ನಿಮ್ಮ ಎದುರುಗಡೆ ಕರೀಲಿ ಬೇಕಾದ್ರೆ ಅವ್ರಿಗೆ ಯಾವ ರೀತಿ ನಮ್ಮ ಸ್ಪೆಷಲ್ LOC ಬಂದಿದೆ ಅಂತ ಕೇಳಿ. ₹1 ಬಂದಿಲ್ಲ. ಈ ಪೇಪರ್ಸ್ ಬಿಟ್ಟು ₹1 ನಾವು ಹೊರಗೆ ಕೊಟ್ಟಿಲ್ಲ ಯಾರಿಗೆ. ಅವ್ರು ಬಂದರೆ ನಿಮ್ಮ ಎದುರುಗಡೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ₹1 ನಾವು ಬೇರೆ ಇದಕ್ಕೆ ಕೊಟ್ಟಿಲ್ಲ. ಎಂಟೈರ್ ಈ 2 ಇಯರ್ಸ್ಲಿಂದ ನನಗೆ ಬಂದಿದ್ದ ದುಡ್ಡು ಇದ್ರ ಪ್ರಕಾರ ಮಾಡಿದ್ವಿ ನಾವು. ನಮ್ಮ ಗಮನಕ್ಕೆ ಬಂದ ನಾನು ಅದಕ್ಕೆ ಅವ್ರು ನಮಗೆ ಏನು ಎಲ್ಲಿ ಲೋಪದೋಷ ಆಗೋದ್ರೆ ನಿಮ್ಗೆ ಯಾರೇ ಒಬ್ಬ ಕಾಂಟ್ರಾಕ್ಟ್ ಹೇಳಿದ್ರೆ ಏನಾಗಿದೆ ಅಂತ ಬಂದು ನನಗೆ ವೇಗಾಗಿ ಮಾತಾಡೋದು ಬೇಡ. ಸಿಸ್ಟಮ್ ಸರಿ ಮಾಡಬೇಕು, ನೀವು ನಾವು ಕೂಡಿ ಸಿಸ್ಟಮ್ ಸರಿ ಮಾಡಬೇಕಾದ್ರೆ ನೀವು ಬಂದು ಕರೆಕ್ಟಾಗಿ ಸ್ಪೆಸಿಫಿಕ್ ಕೇಸ್ ಕೊಟ್ಟರೆ ನಾನು ವಿಲ್ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ. ನಾನು ಹೋದ ಸಲ ಹೇಳಿದೆ, ಈಗಲೂ ಹೇಳ್ತಾ ಇದ್ದೆ, ಮುಂದೂ ಹೇಳ್ತೀನಿ. ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರೆ ಅಂತ ಆಗೋದಿಲ್ಲಲ್ಲ. ಸ್ಪೆಸಿಫಿಕ್ ನಾವು ಅಧಿಕಾರಿಗಳ ಮೇಲೆ ಎಂಕ್ವೈರಿ ಮಾಡಿಸ್ಬೇಕಾದ್ರೆ ಮೊನ್ನೆ ಯಾವುದೋ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಕೇಸ್ ಬಂತು ಯಾವುದೋ ಒಂದು ಡಿಸ್ಟ್ರಿಕ್ಟ್ಲಿಂದ. ಸರ್ ಇಷ್ಟೆಲ್ಲ ಇದು ಮಾಡಿದ್ರು, ಆ ರೀತಿ ಕೆಲಸ ಆಗಿಲ್ಲ. ಇಮಿಡಿಯೇಟ್ಲಿ ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿಗಾಗದೆ ಒಂದು ಟ್ರಾನ್ಸ್ಫರ್ ಮಾಡಿದ್ದೆ ಆನ್ ದಿ ಸೇಮ್ ಡೇ. ಸ್ಪೆಸಿಫಿಕ್ಕಾಗಿ ಇರಬೇಕಲ್ಲ ಯಾವುದಾದ್ರು ಮಾತಾಡಿದ್ರೆ, ವೇಗಾಗಿ ಮಾತಾಡಿದರೆ ಅದ್ರ ಮೇಲೆ ನಾವು ಮುಂದುವರ್ಸ. ಯಾರು ಇಲ್ಲ, ಅದು ನಮ್ಮ ಗಮನಕ್ಕೆ ಬಂದರೆ ಅದಕ್ಕೆ ಕೇಳಿದೆ ನಾನು ನಿನ್ನೆ. ನಿಮಗೆ ಎಲ್ಲಿ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗವಾಗಿ ಹೇಳ್ರಿ ನಿಮ್ಮೆಲ್ಲರ ಮುಂದೆ, ಇಲ್ಲದ್ರೆ ನಮ್ಮ ಕಾರ್ಯದರ್ಶಿಗಳ ಮುಂದೆ ಹೇಳ್ರಿ, ಇಲ್ಲೇ ನಾನು ಒಳಗೆ ಬಂದು ಹೇಳಿದೆ. ಸ್ಪೆಸಿಫಿಕ್ ಕೇಸ್ ಕೊಡೋಂಥದ್ದು ನಾನು ಯಾವುದೇ ದುರುಪಯೋಗ ಆಗಿ ಯಾವುದೇ ದಾರಿ ತಪ್ಪಿ ಹೋಗ್ತಾ ಇದ್ದ ಡಿಪಾರ್ಟ್ಮೆಂಟ್ಗೆ ಕೊಟ್ಟರೆ ನಾವು ಸೆಟರೇಟ್ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಅವ್ರಿಗೂ ಹೇಳಿದೆ, ಯಾರು ಲಂಚ ತಗೋತಾರೋ ಅವರು ಜವಾಬ್ದಾರಿ ಇಷ್ಟಿರ್ತದೆ ಅವ್ರ ಮೇಲೆ, ಲಂಚ ಕೊಡೋರ ಮೇಲೆ ಅಷ್ಟು ಜವಾಬ್ದಾರಿ ಇರ್ತದೆ ಅಂತ ಹೇಳಿದ್ವಿ. ಕೊಡೋರು ತಗೊಂಬೋರು ಇಬ್ಬರು ಈಕ್ವಲ್ ಇದ್ದಾರೆ ಆ್ಯಕ್ಟ್ ಪ್ರಕಾರ. ಅದನ್ನು ಸಹಿತ ನೀವು ಗಮನಿಸಬೇಕು, ಕಂಟ್ರೋಲ್ ಮಾಡಬೇಕು. ಸರ್ಕಾರದಲ್ಲಿ ಸಿಸ್ಟಮ್ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಕೊಡೋರು ಮೊದಲು ಕಂಟ್ರೋಲ್ ಆಗಬೇಕು. ಹಾಂ, ಎಲ್ಲಿ ಬಿಡುಗಡೆಯಲ್ಲಿ ಇಲ್ಲಿ ಇದರಲ್ಲಿ ತೋರಿಸ್ಬಿಡಂತೇಳಿ ಯಾರ್ದಾರ ಇಲ್ಲ. ನಾನು ಹೇಳಿದ್ದೀನಲ್ಲ ನಿಮಗೆ, ನೀವು ಲೇಟಾಗಿ ಬಂದ್ರಿ. ಈಗ ನಾನು ಹೇಳಿದ್ದೆ ಇದರಲ್ಲಿ ನನ್ನ ಪತ್ರದಲ್ಲಿ ಯಾರೂ ಇದರಲ್ಲಿ ಕೈ ಹಾಕಲಿಕ್ಕಿಲ್ಲ. ಎದುರುಗಡೆ ಡಾಕ್ಯುಮೆಂಟ್ ಎದುರುಗಡೆ ಇದೆ. ಅವ್ರು ಕೇಳೋದಕ್ಕನ್ನ ಮೊದಲೇ ತಯಾರು ಮಾಡಿ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗೆಲ್ಲ ಮಾರ್ಚ್ 26 ತಾರೀಕು 25 ತಾರೀಕು ಕಳಿಸಿದ್ದು. ಯಾಕಂದರೆ ನಮ್ಮ ಕಟ್ ಆಫ್ ಡೇಟು ಫೆಬ್ರವರಿ 28 ಅದು ಮಾಡಿದ್ವಿ. ಹಂಗಾಗಿ ಇದು ಮಾರ್ಚ್ 25-26 ತಾರೀಕಿಗೆ ನಮ್ಮ ಅಧಿಕಾರಿಗಳು ಕಳಿಸಿದ್ದಾರೆ.